ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ಇದು. ಅಂತೂ ಇಂತೂ ಕೊನೆಗೂ ರಾಜ್ಯಕ್ಕೆ ಹೊಸ ಸಿಎಂ. ಆದರೆ ಸಿಎಂ ಆಗ್ತಿರೋರು ಯಾರು? ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಧಿಕೃತವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡೋದಷ್ಟೇ ಬಾಕಿ. ಈಗಾಗಲೇ ಸಿದ್ದರಾಮಯ್ಯ ಅವರು ತಾನು ರಾಜೀನಾಮೆ ಕೊಡ್ತಿರೋದಾಗಿ ಘೋಷಣೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ತಿಂಗಳುಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದು ಇದು ಅಂತ ಒಂದಷ್ಟು ಗಾಳಿ ಸುದ್ದಿಗಳು ಕೂಡ ಇತ್ತು. ಆದರೆ ಈಗ ಹಲವು ಸುತ್ತಿನ ಜಟಾಪಟಿಗಳ ನಂತರದಲ್ಲಿ ಸಿಎಂ ಬದಲಾವಣೆ ಆಗ್ತಾ ಇದೆ. ಪಕ್ಷದೊಳಗಿನ ದೆಹಲಿಯಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಂತರದಲ್ಲಿ ಕೈಪಾಳ್ಯದ ವರಿಷ್ಠರು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿವರೆಗೂ ಆ ಧೈರ್ಯವನ್ನೇ ಮಾಡಿರಲಿಲ್ಲ. ಬದಲಾವಣೆ ಇಲ್ಲ ಅಂತಲೇ ಹೇಳ್ತಾ ಬಂದಿದ್ರು. ಇನ್ನು ರಾಜ್ಯದಿಂದಲೂ ಕೂಡ ಅದೇ ರೀತಿಯಾದಂತಹ ಪ್ರೆಷರ್ ಇತ್ತು. ಕುರ್ಚಿಗೆ ಪೈಪೋಟಿ ನಡೀತಾನೆ ಇತ್ತು. ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಲ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಿದ್ದಾರೆ. ಹಾಗಾದರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು? ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಹೇಗೆ ಘೋಷಣೆ ಮಾಡಿದ್ರು? ವರ್ಷಗಳಿಂದ ಬಿಗಿಪಟ್ಟು ಹಿಡಿದುಕೊಂಡು ಬಂದು ಈಗ ಇದ್ದಕ್ಕಿದ್ದ ಹಾಗೆ ಒಂದು ಮೀಟಿಂಗ್ನಲ್ಲೇ ಎಲ್ಲವೂ ಇತ್ಯರ್ಥ ಆಗಿದೆ ಹೇಗೆ? ವೀಕ್ಷಕರೇ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬೆಗ್ ಆಫರ್ ಬಂದಿದೆ. ಸಿಎಂ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಭಾರಿ ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂತಹ ಬೆಗ್ ಆಫರ್. ಸಿದ್ದರಾಮಯ್ಯ ಅವರಿಗೇನು ಕಮ್ಮಿ ಇಲ್ಲ, ಅವರಿಗೂ ಬೆಗ್ ಆಮಿಷವನ್ನು ಒಡ್ಡಲಾಗಿದೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರು? ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಸಿಗ್ತಾ ಇದೆ? ಮುಖ್ಯಮಂತ್ರಿ ಕುರ್ಚಿ ಸಿಗುತ್ತಾ ಇಲ್ವಾ? ಮುಖ್ಯಮಂತ್ರಿ ಕೆಳಗಿಳಿತಿದ್ದಾರೆ ಅನ್ನೋದನ್ನು ಹೊರತುಪಡಿಸಿ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಉಳಿದ DCM ಪಟ್ಟ ಆಗಿರಬಹುದು, ಸಚಿವ ಸಂಪುಟ ಆಗಿರಬಹುದು, ಅವುಗಳಲ್ಲೂ ಬದಲಾವಣೆ ಆಗ್ತಾ ಇದೆ. ಈ ಪಟ್ಟಗಳು ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಫಿಕ್ಸ್ ಆಗಿದೆ. ಇದು ಮಾತ್ರ ಅಲ್ಲ, ಇನ್ನು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಕೈ ನಾಯಕರಿಗೆ ಮತ್ತೊಂದು ಮಹತ್ವದ ಹುದ್ದೆ ಅಂತ ಹೇಳಿದ್ರೆ KPCC ಅಧ್ಯಕ್ಷ ಸ್ಥಾನ, ಪಕ್ಷದ ರಾಜ್ಯಾಧ್ಯಕ್ಷ ಗಾದಿ. ಇದು ಕೂಡ ಬಹಳ ಕುತೂಹಲವನ್ನು ಮೂಡಿಸಿದ ವಿಚಾರ. ಅಂತಿಮವಾಗಿ ರಾಜ್ಯ ಕೈ ನಾಯಕರಲ್ಲಿ ಪ್ರಮುಖ ನಾಯಕನಿಗೆ ಈ ಪಟ್ಟ ಒಲಿದು ಬರ್ತಾ ಇದೆ. 2026ರಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಇದು. ಹಾಗಾದರೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡೋದಕ್ಕೆ ಪ್ರಮುಖ ಕಾರಣ ಏನು? ಯಾರ್ಯಾರಿಗೆ ಯಾವ್ಯಾವ ಸ್ಥಾನ? ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬಂಪರ್ ಲಾಟ್ರಿನ? ಹಾಗಾದರೆ ರಾಜ್ಯಕ್ಕೆ 2 DCM ಅಥವಾ 3? ಡಿ.ಕೆ. ಶಿವಕುಮಾರ್ ಅವರ ಸ್ಥಿತಿಗತಿ ಭವಿಷ್ಯ ಏನು? KPCC ಅಧ್ಯಕ್ಷ ಸ್ಥಾನ ಯಾರ ಪಾಲಾಯಿತು? ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ನ ವರದಿ ನೋಡೋಣ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಈ ಹಿಂದಿನಿಂದಲೂ ಒಂದು ವಿಚಾರ ಚರ್ಚೆಯಲ್ಲಿತ್ತು. ನಾವು ಕೂಡ ಅದನ್ನು ವರದಿ ಮಾಡ್ತಾ ಇದ್ವಿ. ಸಿದ್ದರಾಮಯ್ಯ ಅವರು ರಾಜ್ಯದ ಸುದೀರ್ಘ ಅವಧಿಯ ಸಿಎಂ ಅನ್ನುವ ಹೆಗ್ಗಳಿಕೆ ಗಳಿಸಿದ ನಂತರದಲ್ಲಿ ಕುರ್ಚಿಯನ್ನು ಬಿಟ್ಟುಕೊಡ್ತಾರೆ. ಬಿಟ್ಟು ಕೊಡಲಿಲ್ಲ ಅಂತ ಹೇಳಿದ್ರು ಬಿಟ್ಟು ಕೊಡಲೇಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು. ಅದೇ ರೀತಿಯಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಸುದೀರ್ಘ ಅವಧಿಗೆ ಸಿಎಂ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದರ ಬೆನ್ನಲ್ಲೇ ತೆರೆಮರೆಯಲ್ಲಿ ಬಹಳ ದೊಡ್ಡ ಕಸರತ್ತು ನಡೆಯೋದಕ್ಕೆ ಶುರುವಾಯಿತು. ಆದರೆ ಅದು ಅಷ್ಟು ತೀಕ್ಷ್ಣವಾಗಿ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಕಳೆದ 2 ವರ್ಷಗಳಿಂದಲೂ ಕೂಡ ಸಿಎಂ ಬದಲಾವಣೆ ಚರ್ಚೆಯಲ್ಲಿದ್ದ ಕಾರಣ ಅಷ್ಟು ತೀಕ್ಷ್ಣವಾಗಿ ಕಾಣಿಸ್ತಾ ಇರಲಿಲ್ಲ. ಆದರೆ ಯಾರ್ಯಾರೆಲ್ಲ ಸಿಎಂ ಬದಲಾವಣೆ ಬಯಸ್ತಾ ಇದ್ರು ಅವರು ಸುಮ್ಮನಿರಲಿಲ್ಲ. ರಾಜ್ಯ ಕೈ ನಾಯಕರ ಪೈಕಿ ಸಿದ್ದರಾಮಯ್ಯ ಅವರ ಆಪೋಸಿಟ್ ಬಣ ಒಂದು ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಕೈ ವರಿಷ್ಠರನ್ನು ತಂದು ನಿಲ್ಲಿಸ್ತಾರೆ. ಅಲ್ಲಿಗೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಇದೀಗ ಅದು ಕನ್ಫರ್ಮ್ ಆಗಿದೆ. ಪವರ್ ಶೇರಿಂಗ್ ಒಪ್ಪಂದ ಆಗಿದ್ದು ನಿಜ ಅನ್ನೋದು. ಕೈ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರು DCM ಡಿ.ಕೆ. ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಳ್ತಾರೆ. ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಈ ವೇಳೆ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಆಫರನ್ನು ಕೊಡ್ತಾರೆ. ಅದು ರಾಜ್ಯಸಭೆ ಸ್ಥಾನಮಾನ ನೀಡುವ ಆಫರನ್ನು. ಅಂದರೆ ಡೈರೆಕ್ಟಾಗಿ ಹೇಳೋಕ್ಕಾಗದೆ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ನೀವು ಅಂತ ಪರೋಕ್ಷವಾಗಿ ಸೂಚಿಸಿದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿತ್ತು ಅಂತ ಹೇಳಿದ್ರೆ ವರಿಷ್ಠರ ಯಾರ ಮಾತನ್ನು ಕೂಡ ಲೆಕ್ಕಿಸ್ತಾ ಇರಲಿಲ್ಲ. ಖರ್ಗೆ ಅವರು ಅದೆಷ್ಟು ಬಾರಿ ಬಂದು ಕರ್ನಾಟಕಕ್ಕೆ ಎಷ್ಟು ಬಾರಿ ವಾರ್ನಿಂಗ್ ಕೊಟ್ಟಿದ್ರು, ಅದಕ್ಕೆ ಎಳ್ಳಷ್ಟು ಕೂಡ ಮರ್ಯಾದೆ ಕೊಟ್ಟಿಲ್ಲ. ಹೀಗಾಗಿ ಏನೂ ಮಾಡೋಕ್ಕಾಗದೆ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ. ಸಿದ್ದರಾಮಯ್ಯ ಅವರ ಮನವೊಲಿಸುವುದೇ ಹೈಕಮಾಂಡ್ಗೆ ದೊಡ್ಡ ವಿಚಾರ ಆಗಿತ್ತು. ಹಾಗಾಗಿ ನೇರವಾಗಿ ಹೇಳೋಕ್ಕಾಗದೆ ಈ ರೀತಿಯಾಗಿ ಆಫರ್ ಕೊಟ್ಟು ವಿಚಾರ ಹೇಳೋದಕ್ಕಿಂತ ಮುಂಚೆನೇ ಸಮಾಧಾನ ಪಡಿಸುವ ಕೆಲಸಕ್ಕೆ ಮುಂದಾಯಿತು. ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಮತ್ತೊಂದು ಉಪಾಯವನ್ನು ಹೈಕಮಾಂಡ್ ಕಂಡುಕೊಳ್ಳುತ್ತೆ. ಅದು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಹತ್ವದ ಪೋಸ್ಟನ್ನು ನೀಡುವ ಮೂಲಕವಾಗಿ. ಮೊದಲ ಸುತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆಗಿನ ಪ್ರತ್ಯೇಕ ಸಭೆಯಲ್ಲಿ ನೀವು ಸೂಚನೆ ನೀಡಿದಂತೆ ನಡ್ಕೊಳ್ತೀನಿ, ಮುಂದೆ ಯಾರನ್ನು ಕೂರಿಸ್ತೀರಿ ಅನ್ನುವ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಮಂಗಳವಾರ ಸಿದ್ದರಾಮಯ್ಯ ಅವರ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ಪಕ್ಷದ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆ ನಡೆಸ್ತಾರೆ. ಇದಾದ ಬಳಿಕ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರತ್ಯೇಕ ಸಭೆಯನ್ನು ನಡೆಸ್ತಾರೆ. ರಾಹುಲ್ ಗಾಂಧಿ ಅವರು ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದಾಗ ನಾನೇನು ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ನೀವು ಸೂಚಿಸಿದಂತೆ ನಡ್ಕೊಳ್ತೀನಿ ಅಂತ ಹೇಳಿದ್ದಾರೆ.
ಅದಾದ ನಂತರದಲ್ಲಿ ಸೀದಾ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಬಳಿ ಹೋಗ್ತಾರೆ. ಅಲ್ಲಿ ಸಮಾಲೋಚನೆ ನಡೆಸಿ ಮತ್ತೆ ಸಿದ್ದರಾಮಯ್ಯ ಅವರನ್ನ ಮರುಭೇಟಿ ಮಾಡಿದಂತಹ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡುವಂತೆ ಸೂಚನೆಯನ್ನು ಕೊಡ್ತಾರೆ. ಇಲ್ಲಿ ರಾಜ್ಯಸಭೆಗೆ ಹೋಗೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಲ್ಲ. ಈ ಹಿಂದೆನೂ ಆ ರೀತಿಯ ಆಫರ್ ಇತ್ತು, ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿರಲಿಲ್ಲ. ಆದರೆ ಇದಕ್ಕಿಂತ ದೊಡ್ಡ ಆಫರ್ ಅಂದರೆ ಸಿದ್ದರಾಮಯ್ಯ ಅವರ ಪುತ್ರ ಹಾಲಿ ವಿಧಾನ ಪರಿಷತ್ತು ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದಾಗಿ ಹೈಕಮಾಂಡ್ ಭರವಸೆ ನೀಡಿದೆ ಅನ್ನೋ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ಭವಿಷ್ಯ ಇಲ್ಲಿ ನಿರ್ಧಾರ ಆಗುತ್ತೆ. ನಿಮ್ಮ ಮಗನನ್ನ DCM ಆಗಿ ನೋಡಬಹುದು, ಈ ರೀತಿಯ ಆಫರ್ ಅನ್ನು ಕೊಟ್ಟಿದೆ ಅನ್ನೋದು. ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತಂದು ಹಿಂದುಳಿದ ವರ್ಗದ ಮೇರು ನಾಯಕರಾದ ನಿಮ್ಮ ಅಗತ್ಯ ರಾಷ್ಟ್ರ ರಾಜಕಾರಣಕ್ಕಿದೆ, ಹೀಗಾಗಿ ರಾಜ್ಯಸಭೆ ಸದಸ್ಯರಾಗಿ ಅಂತ ಖುದ್ದು ರಾಹುಲ್ ಗಾಂಧಿ ಅವರೇ ಆಫರ್ ನೀಡಿದ್ದಾರೆ ಅನ್ನೋದು. ಅಂದರೆ OBC ಪರವಾಗಿ ಪ್ರಬಲ ಮುಖವಾಗಿ ಸಿದ್ದರಾಮಯ್ಯ ಅವರನ್ನು ಮುಂಚೂಣಿಗೆ ತರೋದಕ್ಕೆ ಕಾಂಗ್ರೆಸ್ ನಾಯಕತ್ವ ಬಯಸಿದೆ ಅನ್ನೋದು. ಅಲ್ಲಿಗೆ ಎಲ್ಲದನ್ನ ಬ್ಯಾಲೆನ್ಸ್ ಮಾಡಿದ ಹಾಗೆ ಆಗುತ್ತೆ ಅನ್ನೋದು ಹೈಕಮಾಂಡ್ನ ಪ್ಲಾನ್. ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಕುರ್ಚಿಯನ್ನು ಕಿತ್ಕೊಂಡ್ರೆ ಒಂದು ವರ್ಗದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವ ಪ್ರಯತ್ನ. ಈಗ ಮುಂದಿನ ವಿಚಾರಕ್ಕೆ ಬರೋದಾದರೆ, ಮುಂದಿನ ಮುಖ್ಯಮಂತ್ರಿ ಯಾರು? ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಅಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಕಳೆದ 3 ವರ್ಷದಿಂದ CM ಸ್ಥಾನಕ್ಕೆ DK ಶಿವಕುಮಾರ್ ಅವರು ಒಂದು ರೀತಿ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಅವರನ್ನು ಬಿಟ್ಟರೆ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಕೊಟ್ಟು ಗೌರವ ಸಲ್ಲಿಸುವ ನಿಟ್ಟಿನಲ್ಲಿಯೂ ಕೂಡ ಚಿಂತನೆ ನಡೆಸಿದೆ ಅನ್ನೋದಿತ್ತು. ಆದರೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದಿರೋದು ನೋಡಿದ್ರೆ ಬಹುತೇಕ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋದು ಫಿಕ್ಸ್ ಆಗಿದೆ. ಅದಲ್ಲದೆ ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈ ಸಿಕ್ಕಿರುವಂತಹ ಅವಕಾಶವನ್ನು ಕೈ ಚೆಲ್ಲಿ ಕೂರೋರಂತೂ ಅಲ್ವೇ ಅಲ್ಲ. ಅಲ್ಲಿಗೆ ಶೀಘ್ರದಲ್ಲಿಯೇ ಕರ್ನಾಟಕಕ್ಕೆ ಹೊಸ CM ಆಯ್ಕೆ ಆಗಲಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸೋದೊಂದು ಬಾಕಿ ಇದೆ. ಇನ್ನು ಮುಂದಿನ ಉಳಿದ ಸಚಿವ ಸಂಪುಟ, DCM ವಿಚಾರ ಹಾಗೆ KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಬರೋದಾದರೆ 4 ಮಂದಿ DCM ಆಗಿ ಅಧಿಕಾರವನ್ನು ನಡೆಸ್ತಾರೆ ಅನ್ನೋದು. ಈ DCM ಸ್ಪ್ಲಿಟ್ ಮಾಡೋದೆಲ್ಲ ರಾಜಕೀಯ ತಂತ್ರಗಳು, ನಾಯಕರನ್ನು ಸಮಾಧಾನ ಪಡಿಸೋದಕ್ಕೆ. ಅದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಒಂದು ವೇಳೆ 3 ಅಥವಾ 4 DCM ಹುದ್ದೆ ರಚನೆ ಆದರೆ ಯಾರಿಗೆಲ್ಲ ಅವಕಾಶ ಸಿಗಬಹುದು? ಅದರಲ್ಲಿ ಮೊದಲನೇ ಹೆಸರೇ ಡಾಕ್ಟರ್ G ಪರಮೇಶ್ವರ್ ಅವರದ್ದು. ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಈ ಹಿಂದೆನೂ ಅವರು DCM ಆಗಿ ಕೆಲಸವನ್ನು ಮಾಡಿದ ಅನುಭವ ಹೊಂದಿರುವಂತಹ ಹಿರಿಯ ಕಾಂಗ್ರೆಸ್ ನಾಯಕ. ಅದು ಬಿಟ್ಟರೆ MB ಪಾಟೀಲ್ ಅವರು ಬೃಹತ್ ಕೈಗಾರಿಕಾ ಸಚಿವರು, ಲಿಂಗಾಯತ ಸಮುದಾಯದ ಪರವಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ಪ್ರಬಲ ಮುಖ, ಹಾಗೆ ಸಿದ್ದರಾಮಯ್ಯ ಅವರ ಆಪ್ತರು. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಅತಿ ಹೆಚ್ಚಿನ ಪೈಪೋಟಿ ಇರೋದು ಅಂತ ಹೇಳಿದ್ರೆ ಅಹಿಂದ ವರ್ಗದ ಪ್ರಭಾವಿ ನಾಯಕ, ಬೆಳಗಾವಿ ಭಾಗದಲ್ಲಿ ಹಿಡಿತ ಹೊಂದಿರುವ ಸತೀಶ್ ಜಾರಕಿಹೊಳಿ ಅವರು. ಇನ್ನುಳಿದಿರೋದು ರಾಮಲಿಂಗಾರೆಡ್ಡಿ ಅವರು, ಜಮೀರ್ ಅಹಮದ್ ಖಾನ್, KH ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ ಹಾಗೆ HC ಮಹದೇವಪ್ಪ. ಇವರು ಕೂಡ ಪ್ರಭಾವಿ ನಾಯಕರಾಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಇವ್ರನ್ನ ಸೀರಿಯಸ್ ಆಗಿ ಈ DCM ಸ್ಥಾನದವರೆಗೂ ಕರೆತರ್ತಾರ ಅನುಮಾನ. ಆದರೆ ಇವರೆಲ್ಲರನ್ನ ಮೀರಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು. ಇವರಿಗೆಲ್ಲ DCM ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ಬಣದವರನ್ನು ಸಮಾಧಾನ ಪಡಿಸಲೇಬೇಕಾಗುತ್ತೆ. ಈ ಸ್ಥಾನಕ್ಕೆ ಈ ಹಿಂದಿನಿಂದಲೂ ಕೂಡ ಪೈಪೋಟಿಯನ್ನು ನೀಡ್ತಾ ಇರೋದು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣದವರ ಒಲವು ಕೂಡ ಸತೀಶ್ ಜಾರಕಿಹೊಳಿ ಅವರ ಮೇಲಿದೆ. ಹಾಗಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಸದ್ಯ ಅವರು ಲೋಕೋಪಯೋಗಿ ಸಚಿವರು. ಪರಿಶಿಷ್ಟ ಪಂಗಡವನ್ನು ಪರಿಗಣಿಸಿ KPCC ಅಧ್ಯಕ್ಷ ಸ್ಥಾನವನ್ನು ನೀಡಿದರೆ ದಲಿತ CM ಬೇಕು ಅನ್ನುವ ಕೂಗು ಏನಿತ್ತು ಅದನ್ನು ಸಮಾಧಾನ ಪಡಿಸಿದಂತಾಗುತ್ತೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಬಹುತೇಕ DCM ಆಗೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ಹೊರತುಪಡಿಸಿ ಕೆಲವೊಂದಷ್ಟು ಮುಖ್ಯ ವಿಚಾರಗಳು ಅಂತ ಹೇಳಿದ್ರೆ ಈ ಬಾರಿ ಹೈಕಮಾಂಡ್ ಈ ನಿರ್ಧಾರಗಳ ಬಗ್ಗೆ ಯಾವುದೇ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಇದು ಕೇವಲ ಮಾಧ್ಯಮದವರಿಗೆ ಮಾತ್ರ ಅಲ್ಲ, ಪಕ್ಷದ ಯಾವ ಬೇರೆ ನಾಯಕರಿಗೂ ಕೂಡ ಈ ನಿರ್ಧಾರದ ಬಗ್ಗೆ ಯಾವ ಸುಳಿವನ್ನು ಕೂಡ ಕೊಟ್ಟಿಲ್ಲ. ಕೆಲವೊಂದಷ್ಟು ರಾಜ್ಯದ ಪ್ರಮುಖ ಕೈ ನಾಯಕರುಗಳೇ ಬ್ಲ್ಯಾಂಕ್ ಆಗಿದ್ದಾರೆ, ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕೂಡ ಅವರು ಘೋಷಣೆ ಮಾಡುವವರೆಗೂ ಹಲವು ನಾಯಕರಿಗೆ ವಿಚಾರವೇ ಗೊತ್ತಿರಲಿಲ್ಲ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.